ನೋಡ್ತಾ ಇರ್ಬೋದು, ಒಂದೇ ಒಂದು ಹಪ್ಳನೂ ಕೂಡ ಒಡೆದೋಗಿಲ್ಲ, ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ನಾವು ಇದೇ ಥರನೇ ಮಾಡೋಂಥದ್ದು. ಈ ಮದುವೆ ಫಂಕ್ಷನ್ನು ಎಲ್ಲದಕ್ಕೂ ಕೂಡ ಆರಾಮಾಗಿ ಮಾಡ್ಕೋಬೋದು. ಈ ಥರ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಹಪ್ಪಳ. ಹಾಗಾಗಿ ನಾವು ಇದೇ ಥರ ಮಾಡಿ ಒಣಗಾಕೊಂಡಿರೋದು. ಮಾಡಿ ನೀವು ಮಾಡಿ, ನಿಂತ್ಕೊಂಡು ಮಾಡ್ತಾ ಇದ್ದೀರಿ. ಹ್ಞೂ ಮಾಡಿ, ಬಿದ್ರೆ ಹ್ಞೂ ನೀನು ಏನೇನು ಕಲಿತಿ ನೀನು? ಅಮ್ಮ ಇವತ್ತು ಟಿಫನ್ಗೆ ಅಕ್ಕಿ ರೊಟ್ಟಿ ಮಾಡೋರೆ. ನಾನು ಸ್ವಲ್ಪ ಈ ತರ ಬಿಸಿ ಮಾಡ್ಕೊಂತ ಇದ್ದೀನಿ. ಆಲ್ರೆಡಿ ಇವಾಗ ಎದ್ದಿರೋದೇ 10 ಗಂಟೆ ಆಗ್ಬಿಟ್ಟದೆ. ಹಂಗಾಗಿ ಯಶುಗೆ ತುಂಬಾನೇ ಜ್ವರ ಬಂದ್ಬಿಟ್ಟೈತೆ. ಅಮ್ಮನೇ ಟಿಫನ್ ಮಾಡಿದ್ರು. ಇವಾಗ ನಾನು ತಿನ್ನೋಣ ಅಂತೇಳಿ ಈ ತರ ಬಿಸಿ ಮಾಡ್ಕೊಂತ ಇದ್ದೀನಿ. ತುಂಬಾನೇ ಚೆನ್ನಾಗಿರ್ತದೆ. ಈ ರೊಟ್ಟಿಗೆ ಬೀಟ್ರೋಟ್ ಪಲ್ಯ ಮಾಡವ್ರೆ. ಈ ತರ ಕೆಂಡದಲ್ಲಿ ಬಿಸಿ ಮಾಡ್ಕೊಂಡ್ರೆ ಅದು ಗರಿ ಗರಿಯಾಗಿ ಆಗುತ್ತೆ. ನಮ್ ಮೆತ್ತಗಿದ್ರೆ ಅಷ್ಟು ಇಷ್ಟ ಆಗಲ್ಲ ತಿನ್ನಕ್ಕೆ. ಅದಕ್ಕೆ ಈ ತರ ಬಿಸಿ ಮಾಡ್ಕೊಂತ ಇದ್ದೀನಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾನ್ ಕೂಡ ಚೆನ್ನಾಗಿದ್ದೀನಿ. ಅಮ್ಮ ರೊಟ್ಟಿ ಮಾಡಿದ್ರು ಟಿಫನ್ಗೆ, ಅದನ್ನ ಬಿಸಿ ಮಾಡ್ಕೊಂಡು ಇವಾಗ ತಿಂತಾ ಇದ್ದೀನಿ. ಆಲೇ ಟೈಮ್ ಬಂದು 10 ಗಂಟೆ ಆಗೈತೆ. ಯಶುಗೆ ಸ್ವಲ್ಪ ಜ್ವರ ಬಂದ್ಬಿಟ್ಟೈತೆ. ಯಶುಗೆ ಬ್ರೆಸ್ಟ್ ಮಿಲ್ಕ್ ನ ಸ್ಟಾಪ್ ಮಾಡಿದ್ರಿಂದ ಜ್ವರ ಬಂದ್ಬಿಟ್ಟೈತೆ. ಸಣ್ಣದ್ರಿಂದ ಕುಡ್ದು ಅಭ್ಯಾಸ ಆಗಿರ್ತಾಳಲ್ಲ, ಅದನ್ನ ನೆನಪಿಸ್ಕೊಂಡಾಗೆಲ್ಲ ಚಿಕ್ಕ ಮಕ್ಳಿಗೆ ಈ ತರ ಜ್ವರ ಬರುತ್ತಂತೆ. ಹಂಗಾಗಿ ಯಶುಗೂ ಜ್ವರ ಬಂದೈತೆ. ಇವಾಗಿನ್ನು ಡೋಲೋ ಡ್ರಾಪ್ಸ್ ಹಾಕಿದ್ದೀನಿ. ಕುಂತವಳು ಇವಾಗ ಟಿವಿ ನೋಡ್ಕೊಂಡು. ನಾನಿವಾಗ ಅಷ್ಟೊಳಗೆ ಟಿಫನ್ ಮಾಡೋಣ ಅಂತೇಳಿ ಮಾಡ್ಕೊಂತ ಇದ್ದೀನಿ. ಇವತ್ತು ಅಮ್ಮ ಹಪ್ಳ ಮಾಡೋಣ ಅಂತ ಹೇಳೋರೆ. ಏನ್ ಹಪ್ಳ ಅದು? ಹಲಸಿನಕಾಯಿ ಹಾಕ್ಬಿಟ್ಟು ಹಪ್ಳ ಮಾಡೋಣ ಅಂತ ಕುಯ್ದೆಲ್ಲ ಒಣಗಿಸ್ತವ್ರೆ. ಅವರೆಬೇಳೆ, ತೊಗರಿಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ ಎಲ್ಲ ಹಾಕಿ ಹಲಸಿನಕಾಯ್ದು ಎಲ್ಲ ಕುಯ್ದು ಸಣ್ಣಕ್ಕೆ ಹಚ್ಚಿ ಒಣಗಿಸಿ ಅದನ್ನು ಪುಡಿ ಮಾಡಿ ಮಿಲ್ಗೆ ಹಾಕಿಸಿ ಅದಕ್ಕೆ ಮೆಣಸಿನ ಬೀಜ, ಜೀರಿಗೆ, ಉಪ್ಪು ಎಲ್ಲ ಹಾಕಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ರುಬ್ಕೊಂಡು ಅದನ್ನು ಅದಕ್ಕೆ ಹಾಕೊಂಡು ಬಿದ್ದು ಹಪ್ಪಳ ಮಸಾಲೆ ಹಪ್ಪಳ ಥರ ಮಾಡ್ತೀವಿ. ಇನ್ನ ಮನೇಲಿ ಇವತ್ತು ಹಪ್ಪಳ ಎಲ್ಲ ಖಾಲಿಯಾಗಿತ್ತು ಮನೇಲಿ. ಹಂಗಾಗಿ ಇವತ್ತು ಸ್ವಲ್ಪ ಅಕ್ಕಿ ಹಪ್ಪಳ ಮಾಡೋಣ ಅಂತೇಳಿ ಅನ್ಕೊಂಡಿದೀವಿ ಮನೇಲಿ. ನಿಮ್ಗೂ ಕೂಡ ತೋರಿಸ್ತೀನಿ ರೆಸಿಪಿನ ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು. ಇವತ್ತು ಅಮ್ಮಂಗೆ ಭಾನುವಾರ ರಜಾ ಇರೋದ್ರಿಂದ ಇಬ್ರು ಸೇರಿ ಮಾಡೋಣ ಅಂತೇಳಿ ಅನ್ಕೊಂಡಿದೀನಿ. ಇನ್ನ ಯಶುಗ್ ಬೇರೆ ಜ್ವರ ಬಂದಿರೋದ್ರಿಂದ ಸ್ವಲ್ಪ ಡಲ್ ಆಗ್ಬಿಟ್ಟಿದ್ದಾಳೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹೊಸದಾಗೆಲ್ಲ ನನ್ನ ವಿಡಿಯೋಸ್ನ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊಂತ ಇದ್ದೀನಿ. ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ನೋಡ್ತಾ ಇರೋರ್ಗೆಲ್ಲ ಧನ್ಯವಾದಗಳು. ನೀವು ಯೂಟ್ಯೂಬ್ ಮಾಡ್ತೀರಿ ನೋಡ್, ಅವಳು ಮಾಡ್ತಾಳಂತೆ. ನಿಮ್ ಸಪೋರ್ಟ್ ಹೀಗೆ ಇರ್ಲಿ ಅಂತ ಹೇಳಿ ಭಾವಿಸ್ತೀನಿ. ತಡೀರಿ, ನಾವು ಮಾತಾಡ್ತೀವಿ ಫಸ್ಟ್. ಗುಲಾಬಿ, ಅಯ್ಯೋ ಗುಲಾಬಿ ಚಿನ್ನ, ನಾನು ಹಳೆ ವಿಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಂತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇವತ್ತು ಹಪ್ಳ ಮಾಡೋದು ಯಾವ ತರ ಅಂತ ಹೇಳಿ ನಿಮ್ಗೂ ಕೂಡ ತೋರಿಸ್ತೀನಿ. ಮನೆಯಲ್ಲಿ ಈಸಿಯಾಗಿ ಕ್ವಿಕ್ ಆಗಿ ಒಂದು ಹಾಫ್ ಅನ್ ಅವರ್ ಒಳಗೆಲ್ಲ ಹಪ್ಳನ ರೆಡಿನೇ ಮಾಡ್ಕೊಂಡ್ಬಿಡ್ಬೋದು. ಬಿಸಿಲಲ್ಲಿ ಸ್ವಲ್ಪ ಒಣಗಿಸೋದು ಲೇಟ್ ಆಗುತ್ತೆ ಅಷ್ಟೇನೆ.
ನಿಮಗೂ ಕೂಡ ತೋರಿಸ್ತೀನಿ ಯಾವ ತರ ಮಾಡಿದ್ವಿ ಅಂತ ಹೇಳಿ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ನಿಮ್ಗೂ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸದಾಗೆಲ್ಲ ಯಾರು ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊಂತ ಇದ್ದೀನಿ. ಯಶುಗೆ ಫಸ್ಟ್ ರಾಗಿ ಸರಿ ಮಾಡ್ಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಆಮೇಲೆ ಹಪ್ಪಳ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಯಶುಗೆ ಊಟ ಮಾಡಿ ತಿನ್ನಿಸ್ಬಿಟ್ಟು ಆಮೇಲೆ ಹಪ್ಪಳ ಮಾಡೋಣ ಅಂತ ಹೇಳಿ. ಫಸ್ಟ್ ಅವಳಿಗೆ ರಾಗಿ ಸರಿ ಮಾಡಿ ತಿನ್ನಿಸ್ಬಿಡೋಣ ಅಂತ ಹೇಳಿ ಅವಳಿಗೆ ಜ್ವರ ಬಂದಿರೋದ್ರಿಂದ ಏನು ತಿಂತಾ ಇಲ್ಲ ಇವಾಗ. ಅದಕ್ಕೆ ರಾಗಿ ಸರಿನೇ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇದಾದ್ರೆ ಸ್ವಲ್ಪ ಇಷ್ಟಪಟ್ಕೊಂಡು ತಿಂತಾಳೆ, ಹಂಗಾಗಿ ಇದನ್ನೇ ಮಾಡ್ತಾ ಇರೋಂಥದ್ದು. ಈ 1 kg ರಾಗಿಗೆ ಕ್ವಾಂಟಿಟಿ ಎಷ್ಟು ಹಾಕಬೇಕು ರಾಗಿ ಸರಿ ಮಾಡ್ಲಿಕ್ಕೆ ಅಂತ ಹೇಳಿ ತುಂಬಾ ಜನ ಕಮೆಂಟ್ಸ್ ಮಾಡಿ ಕೇಳ್ತಾನೆ ಇದ್ದೀರಿ. ಟೈಮೇ ಸಿಕ್ಕಿಲ್ಲ ನನಗೆ ಹೇಳ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇನ್ನೊಂದ್ 2 ದಿನ ಹೇಳ್ತೀನಿ ಅದನ್ನು ಕೂಡ ಯಾವ ತರ ಮಾಡೋದು, ಎಷ್ಟೆಷ್ಟು ಹಾಕೋಬೇಕು ಅಂತ ಹೇಳ್ಬಿಟ್ಟು. ಹಪ್ಪಳಕ್ಕೆ ಹಾಕಕ್ಕೆ ಒಣಮೆಣಸಿನ್ಕಾಯಿನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂತ ಇದ್ದೀನಿ. ಇದಕ್ಕೆ ಆಯಿಲ್ ಏನು ಹಾಕ್ಬಾರ್ದು, ಹಪ್ಪಳ ತಿನ್ಲಿಕ್ಕೆ ಆಗೋದಿಲ್ಲ. ತುಂಬಾ ದಿವಸ ಮಡಗಿದ್ರೆ ಸ್ಮೆಲ್ ಬಂದಂಗ ಆಗ್ಬಿಡ್ತದೆ. ಹಂಗಾಗಿ ಎಣ್ಣೆ ಏನು ಹಾಕಬಾರ್ದು, ಹಂಗೆ ಉರಿಬೇಕು. ಜಾಸ್ತಿ ಸೀದೋಗೋ ತರ ಏನ್ ಬೇಡ, ಲೈಟ್ ಆಗಿ ಬಿಸಿ ಆದ್ರೆ ಸಾಕು. ಸ್ವಲ್ಪ ಘಾಟ್ ತರ ಬರುತ್ತೆ ಹಪ್ಪಳ ತಿನ್ನುವಾಗ ಅಂತ ಹೇಳ್ಬಿಟ್ಟು ಈ ತರ ಫ್ರೈ ಮಾಡ್ತಾರಂತದ್ದು, ಲೈಟ್ ಆಗಿ ಉರ್ಕೊಂತ ಇರೋಂಥದ್ದು. ಇಲ್ಲಿ ಒಂದ್ ದಪ್ಪ ಪಾತ್ರೆಗೆ ನೀರ್ನು ಕೂಡ ಇಟ್ಕೊಂಡಿದೀನಿ. ನಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟನ್ನ ನೀರ್ನ ಇಟ್ಕೊಬೇಕು. ಹಂಗಾಗಿ ನಾನಿಲ್ಲಿ 1 ಸೇರು ಹಿಟ್ಟಿಗೆ ಮಾಡೋ ಅಷ್ಟನ್ನ ನೀರ್ನ ಇಟ್ಕೊಂಡಿದೀನಿ. ಕುದಿ ಬರ್ಬೇಕು, ಹಂಗಾಗಿ ಹಂಗೆ ಗ್ಯಾಸ್ ಮೇಲೆ ಇಟ್ಟಿದೀನಿ. ಕುದಿ ಬರೋವರೆಗೂ ಚೆನ್ನಾಗೆ ಮಳ್ಳಿಸ್ಬೇಕು ಇದನ್ನ. ಇಲ್ಲಿ ಹಪ್ಪಳ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಲ್ಲುಪ್ಪು ತಗೊಂಡು ಇಟ್ಕೊಂಡಿದೀನಿ. ಕರಿಬೇವಿನ ಎಲೆನೂ ಕೂಡ ತಗೊಂಡಿದೀನಿ, ಬೇಕು ಅಂದ್ರೆ ಹಾಕಬಹುದು, ಇದು ಕೂಡ ಆಪ್ಷನಲ್. ಇನ್ನು ಒಣಮೆಣಸಿನಕಾಯಿನೂ ಕೂಡ ಸ್ವಲ್ಪ ಡ್ರೈ ಮಾಡ್ಬಿಟ್ಟು ಇಟ್ಕೊಂಡಿರೋಂಥದ್ದು. ಹಿಂಗ್ ಮುರಿದ್ರೆ ಕಟ್ ಆಗ್ಬೇಕು, ಆತರ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಳ್ಳಿ. ಇಲ್ಲಾಂದ್ರೆ ತಿನ್ನಕ್ ಹೋದಾಗ ಘಾಟ್ ತರ ಅನ್ಸ್ಬಿಡುತ್ತೆ ಹಪ್ಪಳ. ಹಂಗಾಗಿ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿರೋದು. ಸೀದೋಗೋ ತರ ಎಲ್ಲ ಉರಿಬಾರ್ದು ಜಾಸ್ತಿ. ಸ್ವಲ್ಪ ಸಬ್ಬಕ್ಕಿನೂ ಕೂಡ ಹಾಕಿದ್ದೀನಿ, ಹಪ್ಪಳ ಒಡೆದೋಗ್ಬಾರ್ದು ಅಂತ ಹೇಳಿ ಬಿಸಿಲಿಗೆ ಹಾಕ್ದಾಗ. ಆಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು ಮತ್ತೆ ಮೆಣಸಿನ ಬೀಜನೂ ಕೂಡ ತಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು. ನಾವು ಜೀರಿಗೆನ ಲಾಸ್ಟ್ ಅಲ್ಲಿ ಬೇಕಾದ್ರೂ ಹಾಕಬಹುದು, ಇಲ್ಲ ಫಸ್ಟ್ಗೆ ಬೇಕಾದ್ರೂ ಹಾಕಬಹುದು. ಕಲರ್ ಚೇಂಜ್ ಆಗುತ್ತೆ ಅನ್ನೋರಿದ್ರೆ ಲಾಸ್ಟ್ ನೆಲ್ಲ ಹಾಕೊಳ್ಳಿ. ಕಲರ್ ಚೇಂಜ್ ಆದ್ರೂ ಪರವಾಗಿಲ್ಲ, ಚೆನ್ನಾಗಿರ್ಲಿ ಹಪ್ಪಳ ಫ್ಲೇವರ್ ಚೆನ್ನಾಗಿರ್ಬೇಕು ಅನ್ನೋರು ಫಸ್ಟೇ ಕೂಡ ಹಾಕೊಬಹುದು. ಇಲ್ಲಿ ನೀರ್ನು ಕೂಡ ಕುದಿಲಿಕ್ಕೆ ಇಟ್ಟಿದ್ದೀನಿ. ನಾನಿಲ್ಲಿ ಹಪ್ಪಳಕ್ಕೆ ಯಾವ್ದೇ ತರ ಖಾರ ಏನು ಮಾಡ್ಕೊಂತ ಇಲ್ಲ, ಬರೀ ಜಸ್ಟ್ ನೀರ್ನ ಇಟ್ಕೊಂಡ್ಬಿಟ್ಟು ಅದ್ರೊಳಗಡೆ ಅಕ್ಕಿ ಹಿಟ್ಟು ಹಾಕಿ ತಿರುತ್ಯಾರ ಅಂತದ್ದು. ನಿಮ್ಗೂ ಕೂಡ ತೋರಿಸ್ತೀನಿ ನಾನು ಯಾವ ತರ ಮಾಡ್ತೀನಿ ಹಪ್ಪಳನ ಅಂತ ಹೇಳಿ. ಇವಾಗ ಇದನ್ನ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡ್ಬಿಡೋಣ. ಇವಾಗ ಪೌಡರ್ ಕೂಡ ಮಾಡಾಯ್ತು, ನೋಡ್ತಾ ಇರ್ಬೋದು. ಪೌಡರ್ ಕೂಡ ಮಾಡಾಯ್ತು. ಇವಾಗ ಇದನ್ನ ನೀರು ಸೇರ್ಸ್ಕೊಂತಾ ಇರ್ತೀನಿ. ಕುದಿಯಂತ ನೀರಿಗೆ ಇವಾಗ ಇದನ್ನ ಸೇರ್ಸ್ಕೊಂತಾ ಇರೋಂಥದ್ದು. ಇವಾಗ ಇದನ್ನು ಕೂಡ ಪೌಡರ್ ಮಾಡ್ಕೊಳ್ಳೋಣ. ಫಸ್ಟ್ ಮೆಣಸು,
ಸ್ವಲ್ಪ ಜೀರಿಗೆನ ಪೌಡರ್ ಮಾಡ್ಕೊಂತ ಇದ್ದೀನಿ. ಇನ್ ಮಿಕ್ಕಿದ್ನ ನೆಕ್ಸ್ಟ್ ಹಾಕೋಣ ಅಂತ ಹೇಳಿ ಇವಾಗ ಕರಿಬೇವನ್ನು ಕೂಡ ಪೌಡರ್ ಮಾಡಕ್ ಹಾಕೊಂತ ಇದ್ದೀನಿ. ಒಣಮೆಣಸಿನ್ಕಾಯಿನೂ ಕೂಡ ಪೌಡರ್ ಮಾಡಕ್ ಹಾಕೊಂತ ಇರೋಂಥದ್ದು. ಇದನ್ನ ನುಣ್ಣಗೇನ್ ರುಬ್ಬ ಅಂತ ಬೇಡ, ತರಿಯಾಗಿ ರುಬ್ಬಿದ್ರೇನೆ ಸಾಕು. ಈ ತರ ರುಬ್ಬಿಟ್ಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ. ತಿಂದಿಗೂ ಕೂಡ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಹಪ್ಪಳ ನೀರ್ ಕೂಡ ಕುದಿ ಬಂದಿದೆ. ಇವಾಗ ಈ ಟೈಮಲ್ಲಿ ಕಲ್ಲುಪ್ಪನ ಸೇರ್ಸ್ಕೊಂತ ಇದ್ದೀನಿ. ಆಮೇಲೆ ರುಬ್ಬಿಟ್ಕೊಂಡಿರೋಂತ ಮಸಾಲೆನೂ ಕೂಡ ಸೇರ್ಸ್ಕೊಂತ ಇದ್ದೀನಿ. ಇವಾಗ ಇದು ಮೆಣಸಿನಕಾಯಿ ಬೀಜನು ಕೂಡ ಇವಾಗ ಹಾಕೊಂತ ಇರೋಂಥದ್ದು. ಸಾಮಾನ್ಯವಾಗಿ ಮುದ್ದೆ ಎಲ್ಲ ತಿರುಗ್ತೀವಲ್ಲ, ಆ ತರ ಕೋಲ್ನ ಯೂಸ್ ಮಾಡ್ಕೊಂಡಿದೀನಿ. ಈ ಸಬ್ಬಕ್ಕಿ ಹಾಕಿರೋದ್ರಿಂದ ಹಪ್ಪಳ ಒಡೆದೋಗೋದಿಲ್ಲ ಬಿಸಿಲಿಗೆಲ್ಲ, ಹಂಗೇನೆ ಚೆನ್ನಾಗಿರುತ್ತೆ. ಹಂಗಾಗಿ ಸಬ್ಬಕ್ಕಿನ ಯೂಸ್ ಮಾಡಿರೋಂಥದ್ದು. ಇವಾಗ ನೋಡ್ತಾ ಇರ್ಬೋದು, ನೀರು ಕೂಡ ಚೆನ್ನಾಗಿ ಮರಳು ಬಂದಿದೆ. ಚೆನ್ನಾಗಿ ಮಸಾಲೆ ಎಲ್ಲ ಬೆಂದ್ಮೇಲೆ ನಮ್ಗೆ ಬೇಕಾದಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಇವಾಗ ಸೇರ್ಸ್ಕೊಂತ ಇದ್ದೀನಿ. ಒಂದ್ ಬಟ್ಲು 2 ಬಟ್ಲು ಅಕ್ಕಿ ಹಿಟ್ಟನ್ನ ಸೇರ್ಸ್ಕೊಂತ ಇದ್ದೀನಿ. ಟೋಟಲಿ ಆಗಿ 3 ಬಟ್ಲು ಅಕ್ಕಿ ಹಿಟ್ಟನ್ನ ಸೇರ್ಸ್ಕೊಂಡಿದ್ದೀನಿ. ಹಿಟ್ಟು ನೀರಲ್ಲಿ ಚೆನ್ನಾಗಿ ಬೇಯಬೇಕು, ಹಂಗಾಗಿ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಈ ತರ ಲೈಟ್ ಆಗಿ ಮಿಕ್ಸ್ ಮಾಡ್ಬಿಟ್ಟು ಇಟ್ರೆ ಬೇಯುತ್ತೆ ಚೆನ್ನಾಗಿ. ನಾನ್ ತಗೊಂಡಿರೋದು ಇಲ್ಲಿ ರೇಷನ್ ಅಕ್ಕಿ ಹಿಟ್ಟು, ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಟಿರೋಂಥದ್ದು ರೇಷನ್ ಅಕ್ಕಿ. ಹಂಗಾಗಿ ಸ್ವಲ್ಪ ನೀರ್ನು ಕೂಡ ನೋಡ್ಕೊಂಡು ಸೇರ್ಸ್ಕೋಬೇಕಾಗುತ್ತೆ. ತೊಳ್ಕೊಂಡು ಒಣಗಾಕಿಲ್ಲ ಅಂತ ಹೇಳಿದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕಿದ್ರು ನಡೆಯುತ್ತೆ. ಫಸ್ಟೇ ತೊಳೆದು ಒಣಗಾಕ್ಬಿಟ್ಟಿರ್ತೀವಿ ಅಂತ ಹೇಳಿದ್ರೆ ನೀರ್ನ ಸ್ವಲ್ಪ ಕಡಿಮೆನೆ ಹಾಕೊಬೇಕು. ಅದು ಹಿಟ್ಟು ಜಾಸ್ತಿ ನೀರ್ನ ಹೀರ್ಕೊಳ್ಳೋದಿಲ್ಲ. ಆದಷ್ಟು ಈ ತರ ದಪ್ಪ ತಳ ಪಾತ್ರೆಯಲ್ಲೇ ಮಾಡಿ. ರಾಗಿ ಹಿಟ್ಟಾದ್ರೆ ಬೇಗ ಸೀದೋಗೋದಿಲ್ಲ, ಅಕ್ಕಿ ಹಿಟ್ಟಾದ್ರೆ ಬೇಗ ಸೀದೋಗ್ಬಿಡುತ್ತೆ. ಹಂಗಾಗಿ ಈ ತರ ದಪ್ಪ ಪಾತ್ರೆಯಲ್ಲೇ ಮಾಡ್ಬೇಕಾಗುತ್ತೆ. ಆದಷ್ಟು ನಿಧಾನ ಉರಿಯಲ್ಲಿ ಬೇಯಬೇಕಾಗುತ್ತೆ. ಹಂಗಾಗಿ ಆದಷ್ಟು ದಪ್ಪ ಪಾತ್ರೆನ ಇಟ್ಕೊಳ್ಳಿ. ಇನ್ನ ಸೇಮ್ ಮುದ್ದೆ ಯಾವ ತರ ನಾವು ತಿರುಗ್ಕೊಂತೀವಿ ಅದೇ ತರ ಮುದ್ದೆನ ತಿರುಗಿರೋಂಥದ್ದು. ಆ ವಿಡಿಯೋ ಸ್ಕಿಪ್ ಆಗ್ಬಿಟ್ಟಿದೆ, ನೋಡ್ಕೊಂಡೇ ಇಲ್ಲ ನಾನು. ಇನ್ನು ಹಂಗಾಗಿ ಹಿಟ್ಟನ್ನು ಕೂಡ ತಿರುವಿಟ್ಕೊಂಡು ಈ ತರ ಬಿಸಿ ಇರುವಾಗ್ಲೇನೆ ಉಂಡೆನ ಕಟ್ತಾ ಇದ್ದಾರೆ ಅಮ್ಮ. ತಣ್ಣಗಾಗ್ಬಿಟ್ರೆ ಹಪ್ಪಳ ಚೆನ್ನಾಗಿ ಬರೋದಿಲ್ಲ. ಹಂಗಾಗಿ ಬಿಸಿ ಇದ್ದಾಗಲೇ ಈ ತರ ಚಿಕ್ಕ ಚಿಕ್ಕದಾಗಿ ಉಂಡೆನ ಕಟ್ಕೊಂಡ್ಬಿಟ್ಟು ಲಟ್ಟಣಿಗೆ ಬರುತ್ತಲ್ಲ ಅದರಲ್ಲಿ ಲಟ್ಟಿಸ್ಕೊಂಡ್ರೆ ಆಗೋಯ್ತು ಅಂತಾನೆ ಹೇಳ್ಬೋದು ಹಪ್ಪಳ. ಇನ್ನು ಇವಾಗ ಈ ತರ ಎಲ್ಲ ಮಾಡಿ ಬಿಸಿಲಲ್ಲಿ ಒಣಗಾಕ್ಬಿಟ್ರೆ 1-2 ರಿಂದ 3 ದಿನ ಚೆನ್ನಾಗಿ ಒಣಗಿಸ್ಬಿಟ್ರೆ ಹಪ್ಪಳ ರೆಡಿನೇ ಆಗ್ಬಿಡುತ್ತೆ. ನಾವು ಇಲ್ಲಿ ಇನ್ನೇನು ಯೂಸ್ ಮಾಡಿಲ್ಲ, ಇಷ್ಟೇನೆ ಯೂಸ್ ಮಾಡಿರೋಂಥದ್ದು. ನಿಮಗೆ ಬೇಕಾದರೆ ಎಕ್ಸ್ಟ್ರಾ ಏನಾದರೂ ಮಸಾಲೆ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಆ್ಯಡ್ ಮಾಡ್ಕೊಬೋದು. ನಾವು ಅಕ್ಕಿ ಹಪ್ಪನ ಇದೇ ಥರನೇ ಮಾಡ್ಕೊಳ್ಳೋವಂಥದ್ದು. ಹಾಗಾಗಿ ಇವಾಗ ಇದೇ ಥರನೇ ಮಾಡಿದ್ದೀವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು, ಟೇಸ್ಟು ಕೂಡ ಅಷ್ಟೇ. ಇನ್ನು ಮೇಲ್ಗಡೆ ತುಂಬಾ ಬಿಸಿಲಿರೋದ್ರಿಂದ ಹಪ್ಪಳ ಮಾಡಿ ಒಣಗಾಕ್ತಾ ಇರೋದು ಕಾಣಿಸ್ತಾನೆ ಇಲ್ಲ. ಬಿಸಿಲೆಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಕ್ಲಾರಿಟಿಯಾಗಿ ತೊಗೋಬೋದಿತ್ತು. ತುಂಬ ಅಂದರೆ ತುಂಬಾ ಬಿಸಿಲಿದೆ ಇವಾಗಂತೂ. ಹಂಗಾಗಿ ಈ ಟೈಮಲ್ಲೇ ಹಪ್ಪಳಗಳನ್ನ ಮಾಡೋ ಅಂಥದ್ದು ನಮ್ಮ ಕಡೆ ಎಲ್ಲ. ಹಂಗಾಗಿ ಇವಾಗ ನಾವು ಕೂಡ ಮಾಡಿದ್ದೀವಿ. ಎಲ್ಲ ಫಿನಿಶಿಂಗ್ ಆದಮೇಲೆ ನಿಮಗೂ ಕೂಡ ತೋರಿಸ್ತೀನಿ. ಹಪ್ಪಳ ಎಲ್ಲ ಮಾಡಾಯಿತು, ಒಣಾಗ್ತೈತೆ ನಮ್ಮಮ್ಮ ಇವಾಗ. ಬಿಸಿಲು ಮಾತ್ರ ಚೆನ್ನಾಗೈತೆ, ಹಂಗಾಗಿ ಒಂದು ಸ್ವಲ್ಪ ಹಪ್ಪಳ ಮಾಡಿದ್ದೀವಿ. ಯಶುಗೆ ಭಾರಿ ಇಷ್ಟ ಹಪ್ಪಳ ಅಂತಂದರೆ. ಅಂಗಡಿ ಹಪ್ಪಳ ಎಲ್ಲ ಕೊಡಬಾರ್ದು ಅಂತೇಳಿ ಮನೇಲೇ ಮಾಡಿರೋದು. ಅಂಗಡಿಲಿ ಟೇಸ್ಟಿಂಗ್ ಪೌಡ್ರು ಅದು ಇದು ಎಲ್ಲ ಹಾಕ್ಬಿಡ್ತಾರೆ, ಹಂಗಾಗಿ ಮನೇಲೇ ಮಾಡ್ಕೊಂಡಿದ್ದೀವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದೈತೆ, ಬಿಸಿಲಿಗೂ ಕೂಡ ಚೆನ್ನಾಗಿ ಒಣಗ್ತೈತೆ. ಹಪ್ಪಳ ಎಲ್ಲ ಫಿನಿಶಿಂಗ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತೇಳಿ.
ಇನ್ನ ಯಶುನು ಕೂಡ ಮಲಗಿದ್ಲು, ಇವಾಗ ಎದ್ದು ಬಂದಿದ್ದಾಳೆ. ಮುಖ ಎಲ್ಲ ಬಾಡೋಗ್ಬಿಟ್ಟೈತೆ ಜ್ವರ ಬಂದು. ಸ್ನಾನ ಏನು ಮಾಡಿಸಿಲ್ಲ ಇವತ್ತು, ಅದಕ್ಕೆ ಈ ಥರ ಇದ್ದಾಳೆ. ಇನ್ನು ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ತಿಳಿಸಿ.